ನಮಸ್ಕಾರ ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೀವ್ರಗೊಂಡ ಬಿಕ್ಕಟ್ಟಿನ ಸವಾಲುಗಳು. ವಿಶೇಷ ವೈದ್ಯರು ಸೇರಿದಂತೆ 126 ವೈದ್ಯರ ಕೊರತೆಯನ್ನು ಎದುರಿಸುತ್ತಿರುವ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ. ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿ ಮಹತ್ತರ ವಿಷಯವೊಂದು ಬಹಿರಂಗ. ಬಾಲಕಿಯ ಅಪ್ರಾಪ್ತೆ ಎಂಬ ವಿಷಯ ಅರಿವಿಗೆ ಬಂದಿಲ್ಲ ಎಂದು ಉಸ್ತಾದ್ ರಹಮತುಲ್ಲಾ ಸ್ಪಷ್ಟನೆ. ನಡೆಯಿತು ಎನ್ಜಿಒ ಸಂಘದ ಜಿಲ್ಲಾ ಸಮ್ಮೇಳನ. ರಾಜ್ಯದ ನೌಕರರಿಗೆ ಕ್ಷಾಮ ಭತ್ಯೆ, ವೇತನ ಪರಿಷ್ಕರಣೆ ಸೇರಿದಂತೆ ಸವಲತ್ತುಗಳನ್ನು ಸಕಾಲದಲ್ಲಿ ಮಂಜೂರು ಮಾಡಬೇಕೆಂದು ಸಮ್ಮೇಳನದಲ್ಲಿ ಒತ್ತಾಯ. ಚಂದ್ರಗಿರಿ ಕೋಟೆಗೆ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಭೇಟಿ. ಚಂದ್ರಗಿರಿ ಕೋಟೆಯ ಮೂಲಸೌಕರ್ಯಗಳನ್ನು ಶೀಘ್ರದಲ್ಲೇ ಅಭಿವೃದ್ಧಿಪಡಿಸಲಾಗುವುದೆಂದು ಜಿಲ್ಲಾಧಿಕಾರಿಯಿಂದ ಭರವಸೆ. ಪೆರಡಾಲ ಶ್ರೀ ಉದನೇಶ್ವರ ದೇಗುಲದಲ್ಲಿ ನಡೆಯಿತು ಸಹಸ್ರ ಕಲಶಾಭಿಷೇಕ ಹಾಗೂ ಬ್ರಹ್ಮ ಕಲಶಾಭಿಷೇಕ. ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತ ಸಮೂಹ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೀವ್ರ ಬಿಕ್ಕಟ್ಟು ನಿರ್ಮಾಣಗೊಂಡಿದೆ. ಜಿಲ್ಲೆಯಲ್ಲಿ ವಿಶೇಷ ವೈದ್ಯರು ಸೇರಿದಂತೆ 126 ವೈದ್ಯರ ಕೊರತೆ ಇದೆ ಎಂದು ವರದಿಯಾಗಿದೆ. ಎಂಡೋಸಲ್ಫಾನ್ ಸಂತ್ರಸ್ತರು ಅವಲಂಬಿಸಿರುವ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಪ್ರಸ್ತುತ ಬಿಕ್ಕಟ್ಟನ್ನು ಪರಿಹರಿಸಬೇಕೆಂಬ ಬೇಡಿಕೆ ಹೆಚ್ಚಾಗುತ್ತಿದೆ. ಕಾಸರಗೋಡು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿಶೇಷ ವೈದ್ಯರು ಸೇರಿದಂತೆ 126 ವೈದ್ಯರ ಕೊರತೆಯು ಆರೋಗ್ಯ ಕ್ಷೇತ್ರದಲ್ಲಿ ಗಂಭೀರ ಬಿಕ್ಕಟ್ಟನ್ನು ಉಂಟು ಮಾಡುತ್ತಿದೆ. ಇದರಲ್ಲಿ ಪ್ರಸೂತಿ ತಜ್ಞರು, ಮೂಳೆ ತಜ್ಞರು ಹಾಗೂ ಮಕ್ಕಳ ವೈದ್ಯರ ಕೊರತೆಯು ಒಳಗೊಂಡಿದೆ. ಒಳರೋಗಿ ಸೌಲಭ್ಯಗಳನ್ನು ಹೊಂದಿರುವ 10ಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ಜಿಲ್ಲೆಯಲ್ಲಿ ಕೇವಲ 7 ಸ್ತ್ರೀರೋಗ ತಜ್ಞರಿದ್ದಾರೆ. ಅವರಲ್ಲಿ ಒಬ್ಬರು ತಾತ್ಕಾಲಿಕ ನೇಮಕಾತಿಯಲ್ಲಿದ್ದಾರೆ. ಇವರಲ್ಲಿ ಈ ವರ್ಷ ಸೇವೆಯಿಂದ 3 ಸ್ತ್ರೀರೋಗ ತಜ್ಞರು ನಿವೃತ್ತರಾಗಲಿದ್ದಾರೆ. ಇದರೊಂದಿಗೆ ಜಿಲ್ಲೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗವು ಕಷ್ಟಕರವಾಗಲಿದೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗರ್ಭಿಣಿಯರು ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಹಾಗೂ ಕಾಂಜಂಗಡ ಜಿಲ್ಲಾ ಆಸ್ಪತ್ರೆ, ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಲ್ಲಿನ ಸ್ತ್ರೀರೋಗ ವಿಭಾಗವು ಕಷ್ಟಕರ ಸ್ಥಿತಿಯಲ್ಲಿದೆ. ಖಾಸಗಿ ಆಸ್ಪತ್ರೆಗಳು ಪ್ರಸೂತಿಗೆ 1 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಶುಲ್ಕ ವಿಧಿಸುತ್ತವೆ. ಸ್ತ್ರೀರೋಗ ತಜ್ಞರನ್ನು ನೇಮಿಸದಿದ್ದರೆ ದೊಡ್ಡ ಚಿಕಿತ್ಸಾ ಬಿಕ್ಕಟ್ಟು ಉಂಟಾಗಲಿದೆ. 1 ತಿಂಗಳ ಹಿಂದೆ 4 ಮೂಳೆ ವೈದ್ಯರ ಸೇವೆಯನ್ನು ಹೊಂದಿದ್ದ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಸ್ತುತ ಒಬ್ಬರು ಸೇವೆಯಲ್ಲಿದ್ದಾರೆ. ಎಂಡೋಸಲ್ಫಾನ್ ರೋಗಿಗಳು ಸೇರಿದಂತೆ 16,000 ರೋಗಿಗಳಿಗೆ ನೆಲೆಯಾಗಿರುವ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳು ಗಂಭೀರ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದು, ಇದನ್ನು പരിഹരിಸಲು ತುರ್ತು ಕ್ರಮ കൈಗೊಳ್ಳಬೇಕೆಂದು അഷ്റഫ് എടനീർ ಹೇಳಿದರು. കാസർഗോഡ് ജില്ലയിലെ ആരോഗ്യമേഖല വലിയ പ്രതിസന്ധിയെ നേരിടുന്ന ഒരു കാലത്തിലൂടെയാണ് നമ്മൾ കടന്നു പോകുന്നത്. പ്രത്യേകിച്ചിട്ട് ആശുപത്രിയിലെ ഡോക്ടർമാരുടെയും ജീവനക്കാരുടെയും കുറവ് വലിയ രീതിയിൽ കാസർഗോഡ് ജില്ലയെ അലട്ടുന്നുണ്ട്. ഇവിടെ നിന്ന് സ്ഥലം മാറിപ്പോകുന്ന ഡോക്ടർമാർക്ക് പകരം ഡോക്ടർമാരെ നിയമിക്കാതെ, ജീവനക്കാർക്ക് പകരം ആളുകളെ നിയമിക്കാതെ വലിയ പ്രയാസമാണ് രോഗികൾ നേരിടുന്നത്. പ്രത്യേകിച്ചിട്ട് എൻഡോസൾഫാൻ രോഗികളടക്കം 10,000 കണക്കിന് രോഗികൾ ആശ്രയിക്കുന്ന ജില്ലയിലെ സർക്കാർ സംവിധാനങ്ങൾ പൂർണ്ണമായി തകർന്നിരിക്കുന്നു എന്ന് പറയാതിരിക്കാൻ വയ്യ. അത്രമാത്രം വലിയ രീതിയിലുള്ള ദുരിതപൂർണമായൊരു സംഭവങ്ങളാണ് ജില്ലയിലെ ആരോഗ്യ മേഖല നേരിടുന്നത്. അതിന് തീർച്ചയായും പരിഹാരമുണ്ടാക്കാൻ ആവശ്യമായ നടപടികൾ ബന്ധപ്പെട്ട അധികാരികളുടെ ഭാഗത്തുനിന്നുണ്ടാവണമെന്നാണ് അഭ്യർത്ഥിക്കാനുള്ളത്. ಡಿಎಂಒ ಇಎಂಪಿ ರಾಮದಾಸ್ ಕಳೆದ ತಿಂಗಳು ಸೇವೆಯಿಂದ ನಿವೃತ್ತರಾಗಿದ್ದರು. ತಾತ್ಕಾಲಿಕವಾಗಿ ಕಾಂಜಂಗಾಡು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಸೂಪರ್ಡೆಂಟ್ ಡಾಕ್ಟರ್ ಬಿ ಸಂತೋಷ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ಡಿಎಂಒ ಆಸ್ಪತ್ರೆ ಸೂಪರ್ಡೆಂಟ್ ಕರ್ತವ್ಯಗಳ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸೂಪರ್ಡೆಂಟ್ ಹಾಗೂ ಉಪ ಡಿಎಂಒ ಕರ್ತವ್ಯಗಳನ್ನು ಸಹ ನಿರ್ವಹಿಸುತ್ತಿದ್ದಾರೆ. ಈ ರೀತಿಯಾಗಿ ಜಿಲ್ಲೆಯಲ್ಲಿ ಒಬ್ಬ ವ್ಯಕ್ತಿ 5 ಕರ್ತವ್ಯಗಳನ್ನು ನಿರ್ವಹಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಜಿಲ್ಲೆಯಲ್ಲಿ ಆರೋಗ್ಯ ಕ್ಷೇತ್ರ ಎದುರಿಸುತ್ತಿರುವ ಸಮಸ್ಯೆಗೆ ತಕ್ಷಣ ಪರಿಹಾರ ಸಿಗದಿದ್ದರೆ ಜನರು ಬಹಳ ತೊಂದರೆ ಅನುಭವಿಸಬೇಕಾಗುತ್ತದೆ. ಜಿಲ್ಲೆಯಲ್ಲಿ ಆರೋಗ್ಯ ಕ್ಷೇತ್ರವು ಕಟ್ಟಡಗಳು ಸೇರಿದಂತೆ ಭೌತಿಕ ಪರಿಸ್ಥಿತಿಯಲ್ಲಿ ಪ್ರಗತಿ ಸಾಧಿಸಿದ್ದರೂ ವೈದ್ಯರು ಹಾಗೂ ದಾದಿಯರು ಸೇರಿದಂತೆ ಆರೋಗ್ಯ ಕಾರ್ಯಕರ್ತರ ಕೊರತೆಯು ಪ್ರಮುಖ ಕೊರತೆಯಾಗುತ್ತಿದೆ. ಆದ್ದರಿಂದ ಅಧಿಕಾರಿಗಳು ಸರಿಯಾಗಿ ಮಧ್ಯ ಪ್ರವೇಶಿಸಿ ಕಾಸರಗೋಡು ಜಿಲ್ಲೆಯಲ್ಲಿ ಆರೋಗ್ಯ ಕ್ಷೇತ್ರವನ್ನು ಸುಧಾರಿಸಬೇಕು. ಅನಾನುಕೂಲತೆಗಳನ್ನು ಬದಲಾಯಿಸುವ ಅಗತ್ಯ ಬಲವಾಗಬೇಕಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನ ಪಟ್ಟಣದಲ್ಲಿ ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿ ಮಹತ್ತರ ವಿಷಯವೊಂದು ಬಹಿರಂಗಗೊಂಡಿದೆ. ನನ್ನನ್ನು ದಾರಿ ತಪ್ಪಿಸಿ ಈ ವಿವಾಹ ಮಾಡಲಾಗಿದೆ ಎಂದು ಖತೀಬ್ ಹೇಳಿದರು. ಅಳಿಕಲ್ ಜುಮಾ ಮಸೀದಿಯ ಕಾರ್ಯದರ್ಶಿ ತನ್ನನ್ನು ದಾರಿ ತಪ್ಪಿಸಿದ್ದಾರೆ ಎಂದು ಖತೀಬ್ ರಹಮತುಲ್ಲಾ ಹೇಳುತ್ತಿರುವ ದೃಶ್ಯಾವಳಿಗಳನ್ನು ಕೆಸಿಎನ್ ನ್ಯೂಸ್ಗೆ ಲಭ್ಯವಾಗಿದೆ. നമ്മൾ വേറൊന്നും നമ്മൾ അറിയുന്നില്ല. നമ്മളത് അറിയുന്ന ആൾക്കാർ കാരണം ഇവരെല്ലാം അവരുടെ എല്ലാം കഴിഞ്ഞിട്ടാണ് നമ്മൾക്ക് എത്തുന്നത്.
പെണ്ണിൻ്റെ പെരക്കാർ അത് ഇപ്പോഴും എനിക്കറിയില്ല. ചെക്കൻ്റെ പെരക്കാർ എനിക്ക് പരിചയമില്ല ഇപ്പോഴും. ഈ സമയം വരെ എനിക്ക് അവരെ പരിചയമില്ല. പള്ളിക്കമ്മിറ്റി ഔദ്യോഗികമായിട്ട് സെക്രട്ടറി ആണല്ലോ നമ്മൾ അറിയിക്കല്. സാധാരണ അറിയിക്കലും ചെയ്യും. എല്ലാ ജമാഅത്തിലുള്ള മെമ്പർമാരും നമ്മളോട് പറയുന്നില്ല. സാധാരണ നടക്കില്ല. അത് നമ്മൾ ಕಾರ್ಯದರ್ಶಿ ಪಿಕೆ ತಾಜುದ್ದೀನ್ ಸೇರಿದಂತೆ ಇತರರು ಬಾಲಕಿಗೆ ಪ್ರಾಯ ಪೂರ್ತಿಯಾಗಿದೆ ಎಂದು ನಂಬಿಸಿ ಈ ಸಮಾರಂಭವನ್ನು ಮಾಡಲಾಯಿತು. ತಾನು ಮದುವೆ ಸಮಾರಂಭ ಮಾತ್ರ ನಡೆಸಿಕೊಟ್ಟಿರುವುದು. ಬಾಲಕಿಗೆ ಪ್ರಾಯ ಪೂರ್ತಿಯಾಗದ ವಿಷಯ ನನಗೆ ತಿಳಿದಿರಲಿಲ್ಲ. ತಿಳಿದಿದ್ದರೆ ವಿವಾಹ ನಡೆಸಲು ಅನುಮತಿ ಕೊಡುತ್ತಿರಲಿಲ್ಲ ಎಂದು ಅಳಿಕಲ್ ಜುಮಾ ಮಸೀದಿಯ ಉಸ್ತಾದ್ ರಹಮತುಲ್ಲಾ ಹೇಳಿದರು. ಇದರ ದೃಶ್ಯಗಳು ಈಗ ಹೊರಬಂದಿವೆ. ಘಟನೆಯನ್ನು ಪರಿಶೀಲಿಸಲು ಆಗಮಿಸಿದ ಚೈಲ್ಡ್ ಲೈನ್ ಅಧಿಕಾರಿಗಳೊಂದಿಗೆ, ಬಾಲ್ಯ ವಿವಾಹ ನಿಷೇಧ ಕಚೇರಿಯ ಅಧಿಕಾರಿಗಳೊಂದಿಗೆ ಹಾಗೂ ಪೊಲೀಸರೊಂದಿಗೆ ರಹಮತುಲ್ಲಾ ಮಾತನಾಡುತ್ತಿರುವ ವಿಡಿಯೋ ದೃಶ್ಯಗಳು ಈಗ ಹೊರಬಂದಿವೆ. ಮಸೀದಿಯ ಪದಾಧಿಕಾರಿಗಳ ಒಂದು ವಿಭಾಗವು ಬಾಲ್ಯ ವಿವಾಹದ ಸುದ್ದಿಯನ್ನು ನಿರಾಕರಿಸಿ ಸ್ಥಳಕ್ಕೆ ಆಗಮಿಸಿದ ಸ್ವಲ್ಪ ಸಮಯದ ಬಳಿಕ ಈ ದೃಶ್ಯಗಳು ಹೊರಬಂದಿವೆ. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಕಾಸರಗೋಡಿನಲ್ಲಿ ನಡೆದ ಎನ್ಜಿಒ ಸಂಘದ ಜಿಲ್ಲಾ ಸಮ್ಮೇಳನವು ರಾಜ್ಯ ನೌಕರರಿಗೆ ಕ್ಷಾಮ ಭತ್ಯೆ, ವೇತನ ಪರಿಷ್ಕರಣೆ ಮತ್ತು ರಜೆ ಶರಣಾಗತಿ ಸೇರಿದಂತೆ ಸವಲತ್ತುಗಳನ್ನು ಸಕಾಲದಲ್ಲಿ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿತು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ರಾಜೇಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸವಲತ್ತುಗಳು ಮತ್ತು ಹಕ್ಕುಗಳನ್ನು ತಡೆಹಿಡಿಯುವ ಮೂಲಕ ನೌಕರರನ್ನು ನಿರ್ಲಕ್ಷಿಸುವ ರಾಜ್ಯ ಸರ್ಕಾರದ ನೀತಿಯು ನಾಗರಿಕ ಸೇವೆಯ ದಕ್ಷತೆಯನ್ನು ನಾಶಪಡಿಸಿದೆ ಹಾಗೂ ಇದರ ವಿರುದ್ಧ ನೌಕರರ ಪ್ರತಿಭಟನೆಯು ಚುನಾವಣಾ ಫಲಿತಾಂಶಗಳಲ್ಲಿ ಪ್ರತಿಫಲಿಸುತ್ತದೆ ಎಂದು ಅವರು ಹೇಳಿದರು. സർവീസ് മേഖലയിൽ ജീവനക്കാർ നേരിട്ട പ്രതിസന്ധിയും ജീവനക്കാരുടെ ആനുകൂല്യങ്ങൾ തടഞ്ഞുവെച്ച സാഹചര്യവും അത് അനുവദിച്ച സാഹചര്യവും ഒക്കെ വളരെ വ്യക്തമായിട്ട് അറിയുന്നവരാണ് നിങ്ങൾ. 2% ക്ഷാമബത്ത തരാൻ പണമില്ലെന്ന് പറഞ്ഞ് മാറ്റിവെച്ച സർക്കാർ 3 വർഷങ്ങൾക്ക് ശേഷം തെരഞ്ഞെടുപ്പ് എത്തിയപ്പോൾ 13% ഒരുമിച്ച് അനുവദിച്ച കാലവും നമ്മൾ കണ്ടു. അവരുടെ ഇരട്ടത്താപ്പ് വ്യക്തമായി. തെരഞ്ഞെടുപ്പിൽ വോട്ട് ലക്ഷ്യം വെച്ചവരിതെല്ലാം ചെയ്യാൻ തയ്യാറായി. അപ്പോഴും നമ്മുടെ കുടിശ്ശികയെ സംബന്ധിച്ച് ഇപ്പോഴും ഒരു ക്ലാരിഫിക്കേഷൻ വന്നിട്ടില്ല. അതിൽ വ്യക്തത വരേണ്ടതുണ്ട്. അപ്പൊ പുതിയ സർക്കാരിന്റെ മുന്നിലും നമ്മൾ ഈ സമ്മേളനം മുന്നോട്ട് വയ്ക്കുന്നു. ജീവനക്കാരുടെ ആനുകൂല്യങ്ങൾ സമയബന്ധിതമായി നൽകി ജീവനക്കാരെ വിശ്വാസത്തിലെടുത്ത് ഒരു സംതൃപ്തമായ കാര്യക്ഷമമായ സിവിൽ സർവീസിന് മുന്നോട്ട് കൊണ്ടുപോകാൻ ഈ പുതിയ സർക്കാരിനും ഭരണസമിതിക്കും കഴിയട്ടെ എന്ന് വളരെയേറെ പ്രതീക്ഷയോടുകൂടി ഈ അവസരത്തിൽ ഞാൻ നിങ്ങളുമായി അത് പങ്കുവെച്ചുകൊണ്ട് ഈ സമ്മേളനം ഔപചാരികമായി ഉദ്ഘാടനം ചെയ്തതായി പ്രഖ്യാപിക്കുന്നു. വന്ദേ മാതരം. ಜಿಲ್ಲಾಧ್ಯಕ್ಷ ಕೆ ರಂಜಿತ್ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಕೋಶಾಧಿಕಾರಿ ಸಜೀವನ್ ಚಾತೋಟ್, ರಾಜ್ಯ ಕಾರ್ಯಕಾರಿ ಸದಸ್ಯ ಪಿ ಪೀತಾಂಬರನ್, ಬಿಎಂಎಸ್ ಜಿಲ್ಲಾ ಜೊತೆ ಕಾರ್ಯದರ್ಶಿ ಪಿ ದಿನೇಶ್, ಎನ್ಟಿಯು ಜಿಲ್ಲಾ ಅಧ್ಯಕ್ಷ ಕೃಷ್ಣನ್, ಫೆಟೋ ಜಿಲ್ಲಾ ಕಾರ್ಯದರ್ಶಿ ಕೆ ರಾಜೇಶ್, ಎನ್ಜಿಒ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪಿಸಿ ಸುನಿಲ್, ಜಿಲ್ಲಾ ಕೋಶಾಧಿಕಾರಿ ಕೆ ರವಿಕುಮಾರ್ ಮಾತನಾಡಿದರು. ಜಿಲ್ಲೆಯ ಅತ್ಯುತ್ತಮ ಗ್ರಾಮಾಧಿಕಾರಿಯಾಗಿ ಆಯ್ಕೆಯಾದ ಜಯಲಕ್ಷ್ಮಿ, ಅತ್ಯುತ್ತಮ ಬೂತ್ ಮಟ್ಟದ ಅಧಿಕಾರಿಯಾಗಿ ಆಯ್ಕೆಯಾದ ಸಿಎಚ್ ರಾಜೇಶ್ ಅವರನ್ನು ಸನ್ಮಾನಿಸಲಾಯಿತು. ಪದಾಧಿಕಾರಿಗಳಾದ ಅಧ್ಯಕ್ಷ ರಂಜಿತ್ ಕೆ ಮಾಣಿಕೋತ್, ಕಾರ್ಯದರ್ಶಿ ಬಿಕೆ ಸಂತೋಷ್, ಕೋಶಾಧಿಕಾರಿ ರವಿಕುಮಾರ್, ಉಪಾಧ್ಯಕ್ಷರಾದ ರಾಜೇಶ್ ನೆಕ್ರಾಜೆ, ಕೆಕೆ ಮೋಹನನ್, ರವೀಂದ್ರನ್ ಕೊಟ್ಟೋಡಿ, ಪಿಸಿ ಜಯಲಕ್ಷ್ಮಿ, ಪಿಸಿ ಸುನೀಲ್ ಕುಮಾರ್, ಜೊತೆ ಕಾರ್ಯದರ್ಶಿಗಳಾದ ರತೀಶ್ ಕುಮಾರ್, ರಂಜೀವ ರಾಘವನ್, ರಮ್ಯಾ, ಅಭಿಜಿತ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚಂದ್ರಗಿರಿ ಕೋಟೆಯಲ್ಲಿನ ಮೂಲಸೌಕರ್ಯಗಳನ್ನು ಶೀಘ್ರದಲ್ಲೇ ಅಭಿವೃದ್ಧಿಪಡಿಸಲಾಗುವುದು ಹಾಗೂ ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಿಸಲು ಯೋಜನೆ ಸಿದ್ಧಪಡಿಸಲಾಗುವುದೆಂದು ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಹೇಳಿದರು. ಚಂದ್ರಗಿರಿ ಕೋಟೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಪರಿಸ್ಥಿತಿಯನ್ನು ನಿರ್ಣಯಿಸಿದರು. ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಅವರು ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾದ ಚಂದ್ರಗಿರಿ ಕೋಟೆಗೆ ಭೇಟಿ ನೀಡಿದರು. ಇದನ್ನು ರಾಜ್ಯ ಪುರಾತತ್ವ ಇಲಾಖೆಯು ತಿಳುವಳಿಕೆ ಪತ್ರದ ಆಧಾರದ ಮೇಲೆ ನಿರ್ವಹಣೆಗಾಗಿ ಜಿಲ್ಲಾ ಪ್ರವಾಸೋದ್ಯಮ ಪ್ರಚಾರ ಮಂಡಳಿಗೆ ಹಸ್ತಾಂತರಿಸಲಾಯಿತು. ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಿಸಲು ಕೋಟೆಯ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಅವರು ನಿರ್ದೇಶಿಸಿದರು.
ರಾಜ್ಯ ಪುರಾತತ್ವ ಇಲಾಖೆಯು ಕೋಟೆಯನ್ನು ನಿರ್ವಹಣೆಗಾಗಿ ಡಿಟಿಪಿಸಿಗೆ ಹಸ್ತಾಂತರಿಸಿದ ಬಳಿಕ ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಿಸಲು ಸೌಲಭ್ಯಗಳನ್ನು ಒದಗಿಸಲು ಕ್ರಮಗಳನ್ನು ತೆಗೆದುಕೊಳ್ಳಲು ನಿರ್ಧರಿಸಲಾಯಿತು. ಪುರಾತತ್ವ ಪರಂಪರೆಯ ಸೌಂದರ್ಯಕ್ಕೆ ಹಾನಿಯಾಗದಂತೆ ಕೋಟೆಯೊಳಗಿನ ನಡಿಗೆ ಮಾರ್ಗಗಳು ಹಾಗೂ ಸ್ಮಾರಕ ಕಲ್ಲಿನ ಪೀಠಗಳು ತಕ್ಷಣವೇ ಪೂರ್ಣಗೊಳಿಸಬೇಕು ಮತ್ತು ಕೋಟೆ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಮಗ್ರ ಶುಚಿಗೊಳಿಸುವ ಕಾರ್ಯವನ್ನು ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ನಿರ್ದೇಶಿಸಿದರು. ಇದರ ಜೊತೆಗೆ ಕೋಟೆಯೊಳಗಿನ ಐತಿಹಾಸಿಕ ಕೊಳವನ್ನು ಸಂರಕ್ಷಿಸಿ ನವೀಕರಿಸಲಾಗುವುದು. ಪ್ರವಾಸಿಗರು ವಿಶ್ರಾಂತಿ ಪಡೆಯಲು ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಆನಂದಿಸಲು ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ಶೌಚಾಲಯಗಳನ್ನು ಸಹ ಒದಗಿಸಲಾಗುವುದು. ಕೋಟೆಯೊಳಗಿನ ಗಿಡಕಡ್ಡಿಗಳನ್ನು ತೆರವುಗೊಳಿಸಲು ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು. ಈ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಂಡ ಬಳಿಕ ಚಂದ್ರಗಿರಿ ಕೋಟೆಯನ್ನು ಮದುವೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಿಗೆ ಒಂದು ತಾಣವನ್ನಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಪ್ರವಾಸೋದ್ಯಮ ಉಪನಿರ್ದೇಶಕಿ ಎಂಎ ನಸೀಬ್, ಡಿಟಿಪಿಸಿ ಕಾರ್ಯದರ್ಶಿ ಜೆಕೆ ಜಿಜೇಶ್ ಕುಮಾರ್, ಚೆಮ್ಮನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಯೇಷಾ ಅಬೂಬಕರ್, ಉಪಾಧ್ಯಕ್ಷ ದಿಲೀಪ್ ಕುಮಾರ್, ಜಿಲ್ಲಾ ಮಾಹಿತಿ ಅಧಿಕಾರಿ ಎಂ ಮಧುಸೂದನನ್, ಕುಟುಂಬಶ್ರೀ ಎಡಿಎಂಸಿ ಡಿ ಹರಿದಾಸ್, ಜಿಲ್ಲಾ ನಿರ್ಮಿತ ಕೇಂದ್ರದ ಪ್ರತಿನಿಧಿ ಪಿಎಂ ಹರ್ಷಿತ್ ಶಿವನ್ ಮತ್ತು ಇತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ಭಕ್ತಿಯ ವಾತಾವರಣದಲ್ಲಿ ನಡೆಯುತ್ತಿದ್ದು ನಾಡಿನಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣಗೊಂಡಿದೆ. ಏಪ್ರಿಲ್ 26 ಭಾನುವಾರದಂದು ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಸಹಸ್ರ ಕಲಶಾಭಿಷೇಕ ಬ್ರಹ್ಮಕಲಶಾಭಿಷೇಕ ದೇಗುಲದಲ್ಲಿ ನಡೆಯಿತು. ಸಹಸ್ರಾರು ಭಕ್ತರ ಶ್ರದ್ಧಾ ಭಕ್ತಿಯ ಪ್ರಾರ್ಥನೆಯೊಂದಿಗೆ ಪೆರಡಾಲ ಶ್ರೀ ಉದನೇಶ್ವರ ದೇವರಿಗೆ ಬ್ರಹ್ಮಶ್ರೀ ರವೀಶತಂತ್ರಿ ಕುಂಟಾರು ಕಾರ್ಮಿಕತ್ವದಲ್ಲಿ ಬ್ರಹ್ಮಕಲಶಾಭಿಷೇಕ ನೆರವೇರಿತು. ಭಾನುವಾರ ಪ್ರಾತಃ ಕಾಲ ಗಣಪತಿ ಹೋಮ, ಗೋವಿನ ದರ್ಶನದೊಂದಿಗೆ ಕವಟೋದ್ಘಾಟನೆ ನಡೆಯಿತು. ಪ್ರಾರ್ಥನೆಯ ಬಳಿಕ ತಂತ್ರಿಗಳು ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ತೆರೆದರು. ಕವಾಟ ಬಂಧನದ ಸಂದರ್ಭದಲ್ಲಿ ಉರಿಸಿದ 3 ಭದ್ರ ದೀಪಗಳು ಬೆಳಗುತ್ತಿರಲು ದೇವರಿಗೆ ಶುದ್ಧ ದೇಶೀಯ ತಳಿಯ ಗೋವಿನ ದರ್ಶನ ಮಾಡಲಾಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಸಹಸ್ರ ಕಲಶಾಭಿಷೇಕ, ಬ್ರಹ್ಮಕಲಶಾಭಿಷೇಕ, ಅವಭೃತ ಪ್ರೋಕ್ಷಣೆ, ಮಹಾಪೂಜೆ, ಮಂಗಲ ಮಂತ್ರಾಕ್ಷತೆ ನಡೆಯಿತು. ಸಹಸ್ರಾರು ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿದರು. ಬ್ರಹ್ಮಕಲಶೋತ್ಸವದ ಅಂಗವಾಗಿ ರಾತ್ರಿ ಶ್ರೀ ಶಿವಶಕ್ತಿ ಪೆರಡಾಲ ಪ್ರಾಯೋಜಕತ್ವದಲ್ಲಿ ಗಂಗಾ ಶಶಿಧರನ್ ಮತ್ತು ಬಳಗದವರಿಂದ ವೈಲಿನ್ ಫ್ಯೂಷನ್ ಗಂಗಾ ತರಂಗ ನಡೆಯಿತು. ಸೋಮವಾರ ಕ್ಷೇತ್ರದಲ್ಲಿ ವರ್ಷಾವಧಿ ಉತ್ಸವ ನಡೆಯಲಿದೆ. ಮಂಗಳವಾರ ಪಿಲಿಚಾಮುಂಡಿ ದೈವದ ಕೋಲದೊಂದಿಗೆ ಈ ಮಹೋತ್ಸವ ಸಂಪನ್ನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ರಾಮದಾಸ್ ನಗರದಲ್ಲಿರುವ ಕಾಲೆಂಗಾಡು ಶ್ರೀ ಮೂಕಾಂಬಿಕಾ ಕ್ಷೇತ್ರದ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ಮಹೋತ್ಸವವು ಶ್ರದ್ಧಾಭಕ್ತಿಯ ವಾತಾವರಣದಲ್ಲಿ ಆರಂಭಗೊಂಡಿತು. ವಿವಿಧ ಭಜನಾ ತಂಡಗಳಿಂದ ಭಜನೆ ಹಾಗೂ ಬ್ರಹ್ಮಕಲಶಾಭಿಷೇಕದ ಅಂಗವಾಗಿ ಹಸಿರುವಾನಿ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು. ನೂರಾರು ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಕಾಳ್ಯಂಗಾಡು ಶ್ರೀ ಮೂಕಾಂಬಿಕಾ ಕ್ಷೇತ್ರದ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ಕಳೆದ ಆದಿತ್ಯವಾರದಂದು ಶ್ರೀಕೃಷ್ಣ ಗುರೂಜಿ ಕುಕ್ಕಾಜೆ ಕಾರ್ಮಿಕತ್ವದಲ್ಲಿ ಅದ್ಧೂರಿಯಿಂದ ಪ್ರಾರಂಭಗೊಂಡಿತ್ತು. ಕ್ಷೇತ್ರದಲ್ಲಿ ಬೆಳಗ್ಗೆ ಗಣಪತಿ ಹೋಮದೊಂದಿಗೆ ವೈದಿಕ ಕಾರ್ಯಕ್ರಮಗಳು ಪ್ರಾರಂಭಗೊಂಡವು. ಶ್ರೀ ಸರಸ್ವತಿ ಮಂಟಪದಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಭಜನಾ ಸಂಕೀರ್ತನೆಗೆ ವಿದ್ಯುತ ಚಾಲನೆ ದೊರಕಿತು. ಬಳಿಕ ವಿವಿಧ ತಂಡಗಳಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಬ್ರಹ್ಮಕಲಶಾಭಿಷೇಕದ ಅಂಗವಾಗಿ ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರದಿಂದ ವಾದ್ಯಘೋಷ ಹಾಗೂ ಕುಣಿತ ಭಜನೆಗಳೊಂದಿಗೆ ಹಸಿರುವಾಣಿ ಹೊರೆಕಾಣಿಕೆ ಶೋಭಾಯಾತ್ರೆ ಕ್ಷೇತ್ರಕ್ಕೆ ಆಗಮಿಸಿತು. ಈ ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ಅನೇಕ ಭಕ್ತರು ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿದ್ದರು.
ರೂಪಗೆ ಮಂತ್ರಗಳಿಗೆ ಚೇತನಾತ್ಮಕನಿಗೆ ತಂತ್ರಗಳಿಗೆ ಆಶೀರ್ವಚನവും നൽകും. രാത്രി 7 മണി മുതൽ കാളിനാട് ശ്രീ മൂകാംബിക സേവാ വൃന്ദ സ്പോൺസർ ചെയ്ത് പ്രാദേശിക കലാകാരന്മാർ അവതരിപ്പിക്കുന്ന സാംസ്കാരിക വൈഭവം. രാത്രി 28 പുലർച്ചെ 3 മണിക്ക് ഗണപതി ഹോമം, പുലർച്ചെ 3:50 മുതൽ 4:21 വരെയുള്ള ബ്രാഹ്മണി മുഹൂർത്തത്തിൽ നാഗരാജനും പരിവാരദൈവങ്ങൾക്കും പ്രതിഷ്ഠ ജീവകലശാഭിഷേകം ഉദയപൂജ. 12 മഹാപൂജ ഉച്ചയിൽ 1 മണിക്കും രാത്രി 8 മണിക്കും ಕಾಳ್ಯಂಗಾಡು ಶ್ರೀ ಮೂಕಾಂಬಿಕಾ ಕ್ಷೇತ್ರದಲ್ಲಿ ಬ್ರಹ್ಮಕಲಶಾಭಿಷೇಕ ಏಪ್ರಿಲ್ 26ರಿಂದ ಮೊದಲುಗೊಂಡು ಮೇ 2ರ ತನಕ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಕ್ಷೇತ್ರದಲ್ಲಿ ಬುಧವಾರ ಮೂಕಾಂಬಿಕಾ ದೇವಿಯ ಪ್ರತಿಷ್ಠೆ ಹಾಗೂ ಗುರುವಾರ ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ. ಕ್ಷೇತ್ರದ ಬ್ರಹ್ಮಕಲಶಾಭಿಷೇಕದಿಂದಾಗಿ ಕೂಡ್ಲು ಗ್ರಾಮದಲ್ಲಿ ಭಕ್ತಿಯ ವಾತಾವರಣ ಮನೆ ಮಾಡಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎರ್ನಾಕುಲಂ ವಿಪಿಎಸ್ ಲೇಕ್ ಶೋರ್ ಕಾಂಪ್ರಿಹೆನ್ಸಿವ್ ಲಿವರ್ ಕೇರ್ ಇನ್ಸ್ಟಿಟ್ಯೂಟಿನ ಆಶ್ರಯದಲ್ಲಿ ಮೇ 13ರಿಂದ ಕಾಸರಗೋಡು ವಿಂಟೇಜ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೇವೆ ಪ್ರಾರಂಭವಾಗಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎರ್ನಾಕುಲಂ ವಿಪಿಎಸ್ ಲೇಕ್ ಶೋರ್ ಸಮಗ್ರ ಲಿವರ್ ಕೇರ್ ಇನ್ಸ್ಟಿಟ್ಯೂಟಿನ ಆಶ್ರಯದಲ್ಲಿ ಈ ಸೇವೆ ಮೇ 13ರಿಂದ ಕಾಸರಗೋಡು ವಿಂಟೇಜ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಪ್ರಾರಂಭವಾಗಲಿದೆ. ಖ್ಯಾತ ಲಿವರ್ ತಜ್ಞ, ಬಹು ಪ್ರಶಸ್ತಿ ವಿಜೇತ ಮತ್ತು 1000ಕ್ಕೂ ಹೆಚ್ಚು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿರುವ ಡಾಕ್ಟರ್ ಫಡ್ಲ ಎಚ್ ವೀರಾಂಕುಟ್ಟಿ ಅವರ ಸೇವೆಗಳು ತಿಂಗಳಿಗೆ 1 ದಿನ ಲಭ್ಯವಿರುತ್ತವೆ. ಉದ್ಘಾಟನೆಗೆ ಸಂಬಂಧಿಸಿದಂತೆ ಮೇ 13ರಂದು ಉಚಿತ ಲಿವರ್ ರೋಗ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗುವುದು. ಇದರ ಭಾಗವಾಗಿ ಉಚಿತ ಫೈಬ್ರೋಸ್ಕ್ಯಾನ್ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಲಿವರ್ ಸಿರೋಸಿಸ್, ಫ್ಯಾಟಿ ಲಿವರ್, ಲಿವರ್ ಕ್ಯಾನ್ಸರ್ ಮತ್ತು ಲಿವರ್ ട്രാൻസ്പ്ലാന്റേഷൻ ಬಳಿಕ ನಡೆಯುವ ತುರ್ತು ಚಿಕಿತ್ಸೆಗಾಗಿ ರೋಗಿಗಳು ഈ സേവಯನ್ನು പಡೆಯಬಹುದು. കരൾ മാറ്റ ശസ്ത്രക്രിയ കഴിഞ്ഞ ലിവർ ട്രാൻസ്പ്ലാന്റേഷൻ കഴിഞ്ഞ പേഷ്യൻസും കുറച്ച് പേര് ഇന്നിവിടെ ഓൾറെഡി വന്നിട്ടുണ്ട്. മംഗലാപുരം, കാസർഗോഡ്, കണ്ണൂർ ഭാഗത്തുനിന്നുള്ളവരാണ്. ഈ കരൾ മാറ്റ ശസ്ത്രക്രിയ കഴിഞ്ഞാൽ നമുക്ക് ബാക്കി ഓപ്പറേഷൻ കഴിഞ്ഞ പോലെയല്ല. അത് കഴിഞ്ഞിട്ട് ജീവിതകാലം മൊത്തം അവർ റിജക്ഷൻ തടയാനുള്ള മരുന്ന് എടുത്തിട്ടുണ്ട്. ജീവിതകാലം മൊത്തം അവർ ഡോക്ടറോട് ഫോളോ അപ്പ് ആവശ്യമുണ്ട്. ഒരു 1 ഇയർ കഴിഞ്ഞാൽ എല്ലാ 3 മന്ത്സും ഫോളോ അപ്പ് ആവശ്യമുണ്ട്. അപ്പോൾ ഇത്രയും ആൾക്കാർക്ക് അങ്ങോട്ട് വരിക എന്ന് പറഞ്ഞാൽ ഒരു ബുദ്ധിമുട്ടുണ്ടാകും. പലപ്പോഴും ഫോളോ അപ്പ് മിസ്സാവും. 2 ഇയേഴ്സ് 3 ഇയർ കഴിഞ്ഞാൽ അവർ വിചാരിക്കും ഓക്കെ വി ആർ ലൈക്ക് അതർ പീപ്പിൾ, ബാക്കിയുള്ള ആൾക്കാരെ പോലെ തന്നെയാണ് ഞങ്ങളുള്ളത്. മരുന്ന് നിർത്തും, ഫോളോ അപ്പ് നിർത്തും, വീണ്ടും ഫാറ്റി ലിവറും സിറോസായിട്ട് മാറി വീണ്ടും ട്രാൻസ്പ്ലാന്റിലേക്ക് പോലെ
ചാൻസ് എല്ലാം സാധ്യതയെല്ലാം കൂടും. ഇതെല്ലാം ഒഴിവാക്കുകയാണ് ഒരു ലക്ഷ്യം. അടുത്ത ലക്ഷ്യം എന്ന് പറഞ്ഞാൽ നമ്മുടെ എല്ലാവരുടെയും കൂട്ടായൊരു ലക്ഷ്യമാണത്. ഇങ്ങനത്തെ അസുഖങ്ങളിലേക്ക് ആൾക്കാർ എത്തുന്നത് തടയുക. പ്രിവെൻഷൻ ഈസ് ബെറ്റർ ദാൻ ക്യൂർ. അങ്ങനെ ചെയ്യാനുള്ളതാണ് ഈ ലിവർ സിറോസിസ് ഒരു തടയാൻ പറ്റിയ അങ്ങനെ ഒരു അസുഖം വരുന്നത് തടയാൻ പറ്റിയൊരു ടൈപ്പ് അസുഖമാണ്. അത് ആദ്യം കാണാൻ ഫാറ്റി ലിവർ ആയിട്ടാണ്. ഫാറ്റി ലിവർ കഴിഞ്ഞിട്ട് പിന്നെ ഫൈബ്രോസിസ് സ്റ്റേജ് കഴിഞ്ഞിട്ടാണ് സിറോസിസ് ആവുക. സിറോസിലും ഏഴ് സിറോസിലാണെങ്കിൽ ഒരു ട്രാൻസ്പ്ലാന്റ് ആവശ്യമില്ല. ഇപ്പോൾ ഒരു ഡീകോമ്പൻസഡ് സിറോസിസ്, അതായത് നമ്മുടെ ശരീരത്തിന് താങ്ങാൻ പറ്റാവുന്നതിലധികം പ്രോബ്ലം ലിവറിന് വരുന്നതാണെങ്കിൽ മാത്രമേ നമുക്ക് ട്രാൻസ്പ്ലാന്റ് അല്ലെങ്കിൽ കരൾ മാറ്റി വെക്കേണ്ട ആവശ്യമിലേക്ക് പോകുന്നുള്ളൂ. ചിലർക്ക് ഈ സിറോസിസ് ക്യാൻസറായിട്ട് മാറാം. ഈ സ്റ്റേജിലേക്ക് എത്തുന്നതിന് മുമ്പ് ഫാറ്റി ലിവർ അല്ലെങ്കിൽ ഫൈബ്രോസിസ് സ്റ്റേജിൽ നമ്മളത് കണ്ടുപിടിക്കുകയാണെങ്കിൽ പരിപൂർണമായിട്ട് ചികിത്സിച്ച് മാറ്റാൻ പറ്റിയൊരു അസുഖമാണ്. ഇനി ചികിത്സയ്ക്ക് മാറ്റാൻ പറ്റാത്ത ടൈപ്പ് ജനറ്റിക് ഡിസീസ് ആണെങ്കിൽ വരെ അത് നമുക്ക് കൺട്രോൾ പ്രോഗ്രഷൻ തടയാൻ പറ്റും. ട്രാൻസ്പ്ലാന്റ് എന്ന സ്റ്റേജിലേക്ക് എത്തുന്നത് തടയാൻ പറ്റും. പിന്നെ എന്നത് നമ്മൾ ഹോസ്പിറ്റലിലെ MD SK അബ്ദുള്ള ഒരുപാട് കാലമായിട്ട് നമ്മുടെ 15 വർഷമായിട്ട് MD ആയിട്ട് വർക്ക് ചെയ്യുന്ന ഒരാൾ, കാസർഗോഡ് സ്വദേശിയാണ്. ആരുടെ സ്പെഷ്യൽ ഇൻട്രസ്റ്റിലാണ് ഈ ഒരു പ്രോഗ്രാം നമ്മൾ ಇನಿಷಿಯೇಟ್ ചെയ്യുന്നത്. ಸಮ್ಮೇಳನದಲ್ಲಿ ಡಾಕ್ಟರ್ ಫಡ್ಲ್ ಎಚ್ ವೀರಾಂಕುಟ್ಟಿ, ವಿಂಟಚ್ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್, ನಿರ್ದೇಶಕ ಮತ್ತು CEO TP ರಂಜಿತ್, ವಿಷ್ಣು ಮೋಹನ್, AGMVPS ಲೇಕ್ ಶೋರ್ ಮೊದಲಾದವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಚೆರುವತ್ತೂರು ತಿಮಿರಿ ಮಹಾಕವಿ ಕುಟ್ಟಮತ್ತು ಸ್ಮಾರಕ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವವು ವರ್ಣರಂಜಿತ ಕಾರ್ಯಕ್ರಮಗಳೊಂದಿಗೆ ಆರಂಭಗೊಂಡಿತು. ನಾಡಿನ ಏಕತೆಯನ್ನು ಸಾರುವ ಸಾಂಸ್ಕೃತಿಕ ಮೆರವಣಿಗೆಯ ಬಳಿಕ ನಡೆದ ಸಾರ್ವಜನಿಕ ಸಭೆಯನ್ನು ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಾಂ ಉದ್ಘಾಟಿಸಿದರು. ದಶಕಗಳಿಂದ ನಾಡಿಗೆ ಅಕ್ಷರಜ್ಞಾನ ನೀಡುತ್ತಿರುವ ತಿಮಿರಿ ಮಹಾಕವಿ ಕುಟ್ಟಮತ್ತು ಸ್ಮಾರಕ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವ ಅದ್ದೂರಿ ಸಮಾರಂಭದಲ್ಲಿ ಪ್ರಾರಂಭಗೊಂಡಿತು. ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಾಂ ದೀಪ ಬೆಳಗಿಸಿ ಉದ್ಘಾಟಿಸಿದರು. വിശ്വാസവും നൽകിയ തിമിരി മഹാകവി കുട്ടമത്ത് സ്മാരക ഹൈസ്കൂളിന്റെ സുവർണ ജൂബിലി ആഘോഷങ്ങൾക്ക് ഇന്ന് തുടക്കം കുറിക്കുകയാണ്. മലബാറിലെ ആസ്വാദക വൃന്ദത്തെ ഭക്തിയുടെയും വാത്സല്യത്തിന്റെയും ദേശസ്നേഹത്തിന്റെയും അതിരുകളില്ലാത്ത ഔന്നത്യത്തിലേക്ക് ഉയർത്തി മുന്നോട്ട് പോകണം ലോകമേ നിർഭയം എന്ന് യുവതലമുറയെ ആഹ്വാനം ചെയ്ത മഹനീയനായ ഭാഷാകവി മഹാകവി കുട്ടമത്ത്, അക്ഷരസ്നേഹിയായ ശ്രീ C. നാരായണക്കുറുപ്പ് സ്ഥാപിച്ച തിമിരി മഹാകവി കുട്ടമത്ത് സ്മാരക ഹൈസ്കൂളിന്റെ സുവർണ ജൂബിലി ആഘോഷ പരിപാടികൾ കാസർഗോഡ് ജില്ലാ ഇന്ന് അതിൻ്റെ പ്രവർത്തനത്തിൻ്റെ വിവിധ ഘട്ടങ്ങൾ പൂർത്തീകരിച്ച് അരനൂറ്റാണ്ട് കഴിഞ്ഞ പുതിയ ഒരു നൂറ്റാണ്ടിലേക്ക് കടന്നു വരികയാണ്. തീർച്ചയായും ഇവിടെ സ്വാഗതത്തിലും അധ്യക്ഷ പ്രസംഗത്തിലുമെല്ലാം സൂചിപ്പിച്ചതുപോലെ തിമിരി ഗവൺമെൻറ് തിമിരി കുട്ടമത്ത് ഹൈസ്കൂൾ തീർച്ചയായും നമ്മുടെ നാടിൻ്റെ അഭിമാനകരമായ മുന്നേറ്റത്തിൽ സുപ്രധാനമായ പങ്കുവഹിക്കാൻ കഴിയട്ടെ എന്ന് ഞാൻ ആശംസിക്കുകയാണ്. നമ്മുടെ വിദ്യാഭ്യാസ മേഖലയെ സംബന്ധിച്ച് പൊതുവിദ്യാഭ്യാസ രംഗം ഏറ്റവും ശക്തിപ്പെട്ട് മുന്നോട്ട് വന്നുകൊണ്ടിരിക്കുന്ന ഒരു ഘട്ടത്തിലാണ്
നമ്മൾ ഇത്തരം ചടങ്ങുകളൊക്കെ തന്നെ സംഘടിപ്പിച്ച് മുന്നോട്ട് വരുന്നത്. ಕೈಯೂರು ಚೀಮೇನಿ ಪಂಚಾಯತ್ ಅಧ್ಯಕ್ಷೆ ಎಂಪಿವಿ ಜಾನಕಿ ಅಧ್ಯಕ್ಷತೆ ವಹಿಸಿದರು. ಮಣಿಕಂಠ ದಾಸ್ ಉಪನ್ಯಾಸ ನೀಡಿದರು. ಕ್ಯಾಲಿಕಟ್ ವಿಶ್ವವಿದ್ಯಾಲಯದ ಮಾಜಿ ಉಪಕುಲಪತಿ ಡಾಕ್ಟರ್ ಕೆಕೆಎನ್ ಕುರುಪ್, ಕಿನನೂರು ಕರಿಂದಳ ಪಂಚಾಯತ್ ಅಧ್ಯಕ್ಷ ಎಂ ರಾಜನ್, ಕೈಯೂರು ಚೀಮೇನಿ ಪಂಚಾಯತ್ ಸದಸ್ಯ ವಿಪಿ ಕುಂಜಿಕಣ್ಣನ್, ಶಾಲಾ ವ್ಯವಸ್ಥಾಪಕ ವಿ ಪ್ರಕಾಶನ್ ನಾರಾಯಣ್, ಜನರಲ್ ಕನ್ವೀನರ್ ಕೆ ಅರ್ಜುನ್, ವಿ ಸಂತೋಷ್ ಕುಮಾರ್ ಮುಂತಾದವರು ಮಾತನಾಡಿದರು. ಬಳಿಕ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಮಹೋತ್ಸವದ ಆಚರಣೆಯ ಅಂಗವಾಗಿ ಮೊದಲು ಪಾಲತ್ತೇರದಿಂದ ಸಾಂಸ್ಕೃತಿಕ ಮೆರವಣಿಗೆ ನಡೆಯಿತು. ವೈವಿಧ್ಯಮಯವಾದ ದೃಶ್ಯಗಳಿಂದ ಮೆರವಣಿಗೆ ಮನಮೋಹಕವಾಗಿ ಕಂಡುಬಂತು. ಮುಂಬರುವ ತಿಂಗಳುಗಳಲ್ಲಿ ಸುವರ್ಣ ಮಹೋತ್ಸವದ ಆಚರಣೆಯ ಭಾಗವಾಗಿ ಮಹಾಕವಿ ಕುಟಮತ್ ಅವರ ಕೃತಿಗಳಿಗೆ ಸಂಬಂಧಿಸಿದ ಸಾಹಿತ್ಯ ಕಾರ್ಯಾಗಾರ, ಚಿತ್ರಕಲಾಗಾರರ ಸಂಗಮ, ಶಿಕ್ಷಣದ ಇತಿಹಾಸದ ಕುರಿತು ವಿಚಾರ ಸಂಕಿರಣ, ಹಳೆ ವಿದ್ಯಾರ್ಥಿಗಳ ಸಂಗಮ, ಹಳೆ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಚೆರುವತ್ತೂರು ನಗರದ ಪಕ್ಕದಲ್ಲಿರುವ ಯರುವಕೂರು ಬಯಲಿನಲ್ಲಿ ಭಾರೀ ಬೆಂಕಿ ಅವಘಡ ಸಂಭವಿಸಿದೆ. 10 ಎಕರೆ ವ್ಯಾಪ್ತಿಯ ಭತ್ತದ ಗದ್ದೆಗಳಲ್ಲಿ ಬೆಳೆದಿದ್ದ ಮ್ಯಾಂಗ್ರೋವ್ ಮರಗಳು, ಹುಲ್ಲುಗಳು ಹಾಗೂ ಬಳ್ಳಿಗಳು ಬೆಂಕಿಗೆ ಆಹುತಿಯಾಗಿವೆ. ಚೆರುವತ್ತೂರು ನಗರದ ಪಕ್ಕದಲ್ಲಿರುವ ಯರುವಕೂರು ಬಯಲುವೊಂದರಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡ ಘಟನೆಯೊಂದು ನಡೆದಿದೆ. 10 ಎಕರೆ ಕೃಷಿ ಭೂಮಿಯಲ್ಲಿದ್ದ ಕಾಂಡ್ಲಾ ಕಾಡುಗಳು, ಹುಲ್ಲು, ಬಳ್ಳಿಗಳು ಬೆಂಕಿಗೆ ಆಹುತಿಯಾಗಿದೆ. ಈ ಘಟನೆಯು ಕಳೆದ ದಿನ ಸಂಜೆ ಯರುವಕೂರು ರೈಲ್ವೆ ಹಳಿಯ ಬಳಿಯಲ್ಲಿರುವ ಬಯಲಿನಲ್ಲಿ ಸಂಭವಿಸಿದೆ. ತ್ರಿಕರಿಪುರದಿಂದ ಅಗ್ನಿಶಾಮಕ ದಳ ಆಗಮಿಸಿದ್ದರೂ ಯರುವಕೂರು ಬಯಲನ್ನು ತಲುಪಲು ಸಾಕಷ್ಟು ಸಾಹಸ ಪಡಬೇಕಾಗಿ ಬಂತು. ಚೆರುವತ್ತೂರು ಕಡೆಯಿಂದ ಮಣ್ಣಿನ ರಸ್ತೆಯನ್ನು ಸುತ್ತುವ ಮೂಲಕ ಘಟನಾ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಲಾಯಿತು. ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲು 3 ಗಂಟೆಗಳಿಗಿಂತ ಹೆಚ್ಚು ಸಮಯ ಸಾಹಸ ಪಡಬೇಕಾಗಿ ಬಂತು. ತ್ರಿಕರಿಪುರ ಠಾಣೆಯ ಹಿರಿಯ ಅಗ್ನಿಶಾಮಕ ಅಧಿಕಾರಿ ಪಿ ಪ್ರಸಾದ್ ನೇತೃತ್ವದಲ್ಲಿ ಅಗ್ನಿಶಾಮಕ ರಕ್ಷಣಾ ಘಟಕವು ಕಾರ್ಯನಿರ್ವಹಿಸಿತು. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೀವ್ರಗೊಂಡ ಬಿಕ್ಕಟ್ಟಿನ ಸವಾಲುಗಳು. ವಿಶೇಷ ವೈದ್ಯರು ಸೇರಿದಂತೆ 126 ವೈದ್ಯರ ಕೊರತೆಯನ್ನು ಎದುರಿಸುತ್ತಿರುವ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ. ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿ ಮಹತ್ತರ ವಿಷಯವೊಂದು ಬಹಿರಂಗ. ಬಾಲಕಿಯ ಅಪ್ರಾಪ್ತೆ ಎಂಬ ವಿಷಯ ಅರಿವಿಗೆ ಬಂದಿಲ್ಲ ಎಂದು ಉಸ್ತಾದ್ ರಹಮತುಲ್ಲಾ ಸ್ಪಷ್ಟನೆ. ನಡೆಯಿತು ಎನ್ಜಿಒ ಸಂಘದ ಜಿಲ್ಲಾ ಸಮ್ಮೇಳನ. ರಾಜ್ಯ ನೌಕರರಿಗೆ ಕ್ಷಾಮ ಭತ್ಯೆ, ವೇತನ ಪರಿಷ್ಕರಣೆ ಸೇರಿದಂತೆ ಸವಲತ್ತುಗಳನ್ನು ಸಕಾಲದಲ್ಲಿ ಮಂಜೂರು ಮಾಡಬೇಕೆಂದು ಸಮ್ಮೇಳನದಲ್ಲಿ ಒತ್ತಾಯ. ಚಂದ್ರಗಿರಿ ಕೋಟೆಗೆ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಭೇಟಿ. ಚಂದ್ರಗಿರಿ ಕೋಟೆಯ ಮೂಲ ಸೌಕರ್ಯಗಳನ್ನು ಶೀಘ್ರದಲ್ಲೇ ಅಭಿವೃದ್ಧಿಪಡಿಸಲಾಗುವುದೆಂದು ಜಿಲ್ಲಾಧಿಕಾರಿಯಿಂದ ಭರವಸೆ. ಪೆರಡಾಲ ಶ್ರೀ ಉದನೇಶ್ವರ ದೇಗುಲದಲ್ಲಿ ನಡೆಯಿತು ಸಹಸ್ರ ಕಲಶಾಭಿಷೇಕ ಹಾಗೂ ಬ್ರಹ್ಮ ಕಲಶಾಭಿಷೇಕ. ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತ ಸಮೂಹ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.